ಒಂದ್ ಕಡೆ ಬಿಜೆಪಿಯಲ್ಲಿ ರೆಬಲ್ಸ್ ಟೀಮ್ ತಣ್ಣಗಾಗ್ತಾ ಇಲ್ಲ, ಇನ್ನ ಕಾಂಗ್ರೆಸ್ ನಲ್ಲಿ ದಲಿತ ಸಚಿವರ ಅಸಮಾಧಾನ ತಣ್ಣಗಾಗ್ತಾ ಇಲ್ಲ. ಅವರು ಕೂಡ ಅಷ್ಟೇ ಬೇಡ 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 ಅಂತ ಹೈಕಮಾಂಡ್ ನಾಯಕರು ಹೇಳಿದ್ರು ಕೂಡ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಆ ಗುಪ್ತ ಸಭೆಗಳೇ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಾ ಇರುವಂತದ್ದು. ಕಾಂಗ್ರೆಸ್ ನಲ್ಲಿ ತಣ್ಣಗಾಗದ ದಲಿತ ಸಚಿವರು ವರಿಷ್ಠರ ಸೂಚನೆ ಬಳಿಕವೂ ಸಭೆ ಮೇಲೆ ಸಭೆ ಮಾಡಲಾಗ್ತಾ ಇದೆ. ದಾವಣಗೆರೆಯಲ್ಲಿ ನಿನ್ನೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಲಾಯಿತು. ಸೀಕ್ರೆಟ್ ಮೀಟಿಂಗ್ ವಾಲ್ಮೀಕಿ ಜಾತ್ರೆಯ ನೆಪದಲ್ಲಿ ದಾವಣಗೆರೆಯ ವಾಲ್ಮೀಕಿ ಗೆಸ್ಟ್ ಹೌಸ್ ನಲ್ಲಿ ಸಭೆಯನ್ನ ಮಾಡಲಾಯಿತು. ಯಾರ್ಯಾರಿದ್ರು? ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಅವರು ಭಾಗಿಯಾಗಿದ್ರು. ಇವರೇನು ವಾಲ್ಮೀಕಿ ಜಾತ್ರೆಗಲ್ವಾ, ಅದಕ್ಕೆ ಹೋಗಿದ್ರಲ್ವಾ ಅಂತ ಅನ್ಕೊಳ್ಬಹುದು. ಆದ್ರೆ ದಲಿತ ಸಚಿವರು ಅಂದ್ರೆ ಬರೀ 3 ಜನ 4 ಜನ KN ರಾಜನ ಇವರು ಅಷ್ಟೇ ಅಲ್ಲ ಇರೋದು, ಇನ್ನೂ ಸಾಕಷ್ಟು ಜನ ಇದ್ದಾರೆ. ಆದ್ರೆ ಆ ಅಸಮಾಧಾನಿತರ ರೀತಿಯಲ್ಲಿ ದಲಿತ ಸಚಿವರು ಕಾಣಿಸ್ತಾ ಇರುವಂತದ್ದು ಇವ್ರು 4 ಜನ. ಇವ್ರು 4 ಜನನೇ ಪದೇ ಪದೇ ಭಾಗಿಯಾಗ್ತಾ ಇರುವಂತದ್ದು, ಒಂದ್ ಕಡೆ ಸಭೆ ಸೇರ್ತಾ ಇರುವಂತದ್ದು ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಕಾರ್ಯಕ್ರಮದಲ್ಲಿದ್ದಂತ ಮಹದೇವಪ್ಪ ಅವರು ಕೂಡ ಒಂದೇ ಸಲ ಆ ಸಭೆ ನಡೆಯುವಂತ ಸಂದರ್ಭದಲ್ಲಿ ಬರ್ತಾರೆ. ಇನ್ನ ಕಾರ್ಯಕ್ರಮವನ್ನ ಅಂದ್ರೆ ವಾಲ್ಮೀಕಿ ಜಾತ್ರೆ ನಡೀತಾ ಇರುವಂತ ಕಾರ್ಯಕ್ರಮದ ಸಂದರ್ಭದಲ್ಲಿ ಅರ್ಧಕ್ಕೆ ಬಿಟ್ಟು ಸಭೆಯಲ್ಲಿ ಭಾಗಿಯಾಗಲಾಗುತ್ತೆ. ಯತೀಂದ್ರ ಅವರನ್ನ ತಮ್ಮ ಜೊತೆಗೆ ಕರೆತರ್ತಾರೆ ಮಹದೇವಪ್ಪ ಅವರು. ಗೆಸ್ಟ್ ಹೌಸ್ ನಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಅಲ್ಲಿ ಸಾಕಷ್ಟು ಜನ ಇದ್ರು, ಅವ್ರನ್ನೆಲ್ಲರನ್ನೂ ಕೂಡ ಹೊರ ಕಳಿಸಿ ಇವ್ರುಗಳು ಮಾತ್ರ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡ್ತಾರೆ. ನಿನ್ನೆ ಬೆಳಗ್ಗೆ ಬೆಂಗಳೂರಿನಲ್ಲಿ ಖರ್ಗೆ ಜೊತೆ ಸಭೆಯನ್ನ ಮಾಡಿದ್ರು ಪರಮೇಶ್ವರ್ ಅವರು. ಆ ಸಭೆಯ ಬಳಿಕ ಈ ದಲಿತ ಸಚಿವರ ಜೊತೆ ಪರಮೇಶ್ವರ್ ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡಿದೆ. ಇಲ್ಲಿ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಖರ್ಗೆ ಅವರು ಏನಾದ್ರೂ ಮೆಸೇಜ್ ಪಾಸ್ ಮಾಡಿದ್ರ ಪರಮೇಶ್ವರ್ ಅವರಿಗೆ? ಪರಮೇಶ್ವರ್ ಅವರು ಆ ಮೆಸೇಜ್ ಅನ್ನ ದಲಿತ ಸಚಿವರುಗಳಿಗೆ, ಪ್ರಮುಖವಾಗಿ ಅಸಮಾಧಾನಿತ ದಲಿತ ಸಚಿವರು ಅಂತ ಯಾರು ಗುರ್ಸ್ಕೊಂಡಿದ್ದಾರೆ ಅವರಿಗೆ ಆ ಸಂದೇಶವನ್ನ ಮುಟ್ಟಿಸುವಂತ ಕೆಲಸ ಮಾಡ್ಲಾಯ್ತಾ ಅನ್ನುವಂತ ಪ್ರಶ್ನೆ ಇದೆ. ಪ್ರಮುಖವಾಗಿ ಗಮನಿಸ್ತಾ ಇದ್ವಲ್ಲ ನಾವು, ಪರಮೇಶ್ವರ್ ಅವರು ಫಸ್ಟ್ ಬೆಳಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸುಮಾರು 45 ನಿಮಿಷಗಳ ಕಾಲ ಸಭೆಯನ್ನ ಸೇರ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಸಂಜೆ ಬಂದು ವಾಲ್ಮೀಕಿ ಜಾತ್ರೆಯಲ್ಲಿ ಭಾಗಿಯಾಗೋದ್ರ ಜೊತೆಗೆ ಸಭೆಯನ್ನ ಮಾಡಲಾಗುತ್ತೆ. ಯಾರ ಜೊತೆ? ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಅವರು, ಹಾಗೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಏನೇನಾಯ್ತು ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕಾರ್ತಿಕ್, ಒಂದ್ ಕಡೆ ಬಿಜೆಪಿ ಕತೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥ ನೋಡ್ತಾ ಇದೀವಿ. ಇನ್ನು ಒಂದ್ ಕಡೆ ಕಾಂಗ್ರೆಸ್ ನಲ್ಲೂ ಕೂಡ ಅಷ್ಟೇ ದಲಿತ ಸಚಿವರ ಅಸಮಾಧಾನ ತಣ್ಣಗಾಗ್ತಾ ಇಲ್ಲ. ಅವರು ಕೂಡ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ನಿನ್ನೆಯ ಬೆಳವಣಿಗೆಗಳನ್ನ, ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ ಪರಮೇಶ್ವರ್, ತದನಂತರ ಸಂಜೆ ಹೋಗ್ಬಿಟ್ಟು ಆ ಅಸಮಾಧಾನಿತ ದಲಿತ ಸಚಿವರ ಜೊತೆ ಚರ್ಚೆಯನ್ನ ಮಾಡ್ಲಾಗುತ್ತಲ್ಲ, ಏನು ಉದ್ದೇಶ, ಏನೇನೆಲ್ಲ ಚರ್ಚೆ ಆಯ್ತು, ಆ ಹೈಲೈಟ್ಸ್ ಅಂತ ನೋಡೋದಾದ್ರೆ? ಖಂಡಿತ ಪೃಥ್ವಿ, ನಿನ್ನೆ ಕಾಂಗ್ರೆಸ್ನಲ್ಲಿಯೂ ಕೂಡ ಪ್ರಮುಖವಾಗಿ ದಲಿತ ಸಚಿವರ ಭೇಟಿ ಮಹತ್ವದ ಬೆಳವಣಿಗೆಯನ್ನು ಪಡೆದುಕೊಂಡಿರತಕ್ಕಂಥದ್ದು. ಬೆಳಿಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪರಮೇಶ್ವರ್ ಅವರು ಅವರ ನಿವಾಸದಲ್ಲಿ ಭೇಟಿ ಆಗ್ತಾರೆ. ಭೇಟಿಯಾಗಿ ಸುಮಾರು 3/4 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡ್ತಾರೆ. ಮಾಧ್ಯಮಗಳಿಗೆ ಅವರು ಏನು ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ನಾವು ಅಂದ್ರೆ ಫ್ಯಾಮಿಲಿ ಇದ್ದಂತೆ ನಾವು ಅದನ್ನೆಲ್ಲವನ್ನು ಕೂಡ ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿ ಹಾಗೆ ಹೊರಡ್ತಾರೆ. ಜೊತೆಗೆ ಇಲ್ಲಿ ಗಮನಿಸಬೇಕು, ಅದಾದ ನಂತರ ಏನು ವಾಲ್ಮೀಕಿ ಜಾತ್ರೆಗೆ ತೆರಳುತ್ತಾರೆ. ವಾಲ್ಮೀಕಿ ಜಾತ್ರೆಯ ಮುಗಿತಾ ಇದ್ದಂತೆ ಅಲ್ಲಿ ಜಾತ್ರೆಯಲ್ಲಿ ಭಾಗಿಯಾಗಿ ಸಚಿವರುಗಳೆಲ್ಲರೂ ಕೂಡ ಸೇರಿ ಅಲ್ಲಿ ಸಭೆಯನ್ನು ನಡೆಸಿರುವಂತದ್ದು. ಪ್ರಮುಖವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಭಾಗಿಯಾಗ್ತಾರೆ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಒಂದು ಹಂತದಲ್ಲಿ ಸಭೆಯನ್ನು ನಡೆಸಿರುವಂತದ್ದು. ಈಗಾಗಲೇ ಏನು ದಲಿತ ಸಚಿವರು ಅಸಮಾಧಾನಗಳನ್ನು ಹೊರ ಹಾಕ್ತಾ ಇದ್ರು. ಕೆಲ ವಿಚಾರಗಳಲ್ಲಿ ಸಮುದಾಯದ ಒಂದು ಹಕ್ಕೊತ್ತಾಯವನ್ನು ಕೂಡ ಸರ್ಕಾರದಲ್ಲಿ ಈಡೇರಿಸಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಒಂದು ಬಹಿರಂಗವಾಗಿ ಅಸಮಾಧಾನಗಳನ್ನು ಹೊರ ಹಾಕ್ತಿದ್ರು. ಜೊತೆಗೆ ಸಮಾವೇಶ ಮಾಡುವಂತ ವಿಚಾರದಲ್ಲಾಗಿರ್ಬೋದು, ಅಥವಾ ಸಭೆ ಮಾಡುವಂತ ವಿಚಾರದಲ್ಲಾಗಿರ್ಬೋದು, ಡಿನ್ನರ್ ಸಭೆ ಮಾಡುವಂತ ವಿಚಾರದಲ್ಲಾಗಿರ್ಬೋದು, ಎಲ್ಲದಕ್ಕೂ ಕೂಡ ಅಡೆತಡೆಗಳು ಉಂಟಾಗ್ತಾ ಇತ್ತು. ಅದು ನೇರವಾಗಿ DK ಶಿವಕುಮಾರ್ ಅವರಿಂದಲೇ ಈ ಒಂದು ಅಡೆತಡೆಗಳು ಉಂಟಾಗ್ತಾ ಇತ್ತು ಅನ್ನುವಂಥದ್ದು ಕೂಡ ಕೇಳಿಬಂದಿತ್ತು. ಆ ಮಟ್ಟಿಗೆ ಅವರು ಅಸಮಾಧಾನವನ್ನು ಕೂಡ ಹೊಂದಿದ್ರು. ಅವೆಲ್ಲ ವಿಚಾರಗಳನ್ನೇನಾದ್ರೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದಿಗೆ ನಿನ್ನೆ ಪರಮೇಶ್ವರ್ ಚರ್ಚೆಯನ್ನ ಮಾಡಿ ಅದ ನಂತರದಲ್ಲಿ ಅವರಿಂದ ಬಂದಂತ ಮೆಸೇಜ್ಗಳನ್ನ ಇತರೆ ಸಚಿವರುಗಳಿಗೆ ಪಾಸ್ ಮಾಡಿದ್ರ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಈಗಾಗಲೇ ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಹಾಗೆ ಪ್ರಮುಖರು ಅಂದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ನಾಯಕರುಗಳು ಪಟ್ಟಣ ಹಿಡಿದಿರು. ಯಾಕಂದ್ರೆ ಒಂದು ಹುದ್ದೆ ಒಬ್ಬರಿಗೆ ಮಾತ್ರ ಅನ್ನುವಂಥದ್ದು ಪಕ್ಷದಲ್ಲಿದೆ. ಇಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು DCM ಆಗಿದ್ದಾರೆ. ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೂಡ ಹಾಗೆ ಉಳಿಸಿಕೊಂಡಿದ್ದಾರೆ. ಇದು ಪಕ್ಷದ ಒಂದು ನಿಯಮಕ್ಕೆ ಬಾಹಿರ. ಹಾಗಾಗಿ KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು.
ಇಲ್ಲಿ ಬದಲಾವಣೆ ಮಾಡುವಂತ ವಿಚಾರದಲ್ಲಿ ಅವರ ಪಟ್ಟು ಕೂಡ ಬೇರೆ ಬೇರೆ ಇತ್ತು. ಯಾಕಂತಂದ್ರೆ ಕೆಲವೊಂದು ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ, ಜೊತೆಗೆ ನಮಗೆ ಸಮಸ್ಯೆಗಳನ್ನು ತಂದಿಡ್ತಾರೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಬಣದ ಯಾರಾದರೂ ಒಬ್ಬರು ವಹಿಸಿಕೊಂಡಂತ ಸಂದರ್ಭದಲ್ಲಿ ನಾವು ಸಲೀಸಾಗಿ ಕಾರ್ಯ ಚಟುವಟಿಕೆಗಳನ್ನು ಮಾಡಬಹುದು, ಪಕ್ಷದಲ್ಲೂ ಕೂಡ ತಮಗೆ ಹಿಡಿತ ಬಂದಂತಾಗತ್ತೆ ಅನ್ನುವಂಥದ್ದು ಒಂದು ಹಂತದಲ್ಲಿ ಆಗಿತ್ತು. ಜೊತೆಗೆ ಸಿಎಂ ಬದಲಾವಣೆಯ ಕೂಗು ಆಗಾಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೊರ ಹಾಕ್ತಾನೆ ಇರುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರವಾಗಿಯೂ ಕೂಡ ಸಿಎಂ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಆಗಬಾರದು, ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು, ಇಲ್ಲದೆ ಹೋದ್ರೆ ನಮ್ಮ ಬಣದಲ್ಲಿ ಯಾರಾದರೂ ಒಬ್ರು ಆಗಬೇಕು ಅನ್ನುವಂತ ಒಂದು ಪಟ್ಟನ್ನ ಈ ಒಂದು ದಲಿತ ಸಚಿವರು ಹಿಡಿದಂತೆ ಕಾಣ್ತಾ ಇದೆ. ಅದೇ ಒಂದು ಕಾರಣಕ್ಕಾಗಿ ಇವರು ಸಭೆಯ ಮೇಲೆ ಸಭೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಏನು ಇವರ ಒಂದು ಕಾರ್ಯಚಟುವಟಿಕೆಗಳಿಗೆ ಅಡ್ಡಿ ಆಗ್ತಾ ಇದ್ರು, ಅದೆಲ್ಲ ವಿಚಾರಗಳನ್ನ ನಿನ್ನೆ ಪರಮೇಶ್ವರ್ ಅವರು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಚರ್ಚೆ ಮಾಡದಂತೆ ಕಾಣ್ತದೆ. ಆ ವಿಚಾರವನ್ನ ದಲಿತ ಸಚಿವರಿಗೆ ಪಾಸ್ ಮಾಡುವ ಮೂಲಕ ಮುಂದಿನ ಚಟುವಟಿಕೆಗಳು ಏನು ಮಾಡಬೇಕು, ಮುಂದಿನ ನಮ್ಮ ಹೋರಾಟಗಳು ಹೇಗಿರಬೇಕು, ಪಕ್ಷದಲ್ಲಿ ಯಾವ ರೀತಿಯಾಗಿ ಹಿಡಿತವನ್ನು ಸಾಧಿಸಬೇಕು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ನಾವು ಹೇಗೆಲ್ಲ ಚಟುವಟಿಕೆಗಳನ್ನು ಮಾಡಿ ಎಐಸಿಸಿಯ ಗಮನಕ್ಕೆ ತರಬೇಕು, ಈ ಎಲ್ಲ ವಿಚಾರಗಳನ್ನ ಅಲ್ಲಿ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಏನಾದರೂ ಅಂದ್ರೆ ಕೆಪಿಸಿಸಿ ಅಂದ್ರೆ ಉತ್ಸಾಹವನ್ನು ತೋರಿದಂತ ಸಂದರ್ಭದಲ್ಲಿ ಅದನ್ನ ಹೇಗೆ ನಾವು ಪ್ರಬಲವಾಗಿ ಮಣಿಸಬೇಕು, ಅಂದ್ರೆ ಒಂದು ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು, ಇಲ್ಲದೆ ಹೋದ್ರೆ ಅಂದ್ರೆ ನಮ್ಮ ಬಣದಲ್ಲಿ ಇರ್ತಕ್ಕಂಥ ಯಾರಾದರೂ ಒಬ್ರು ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎರಡೂ ಕಡೆನೂ ಉದ್ದೇಶ ಒಂದೇ, ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷರುಗಳನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಇಬ್ಬರ ಮೇಲೂ ಕೂಡ ಅಸಮಾಧಾನ ಇದೆ. ಆದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಅಥವಾ ಬಿಜೆಪಿ ಹೈಕಮಾಂಡ್ ಆಗಲಿ ಮಣೆಯನ್ನ ಹಾಕುತ್ತೆ ಅನ್ನುವಂಥದ್ದೇ ಇರುವಂತ ಕುತೂಹಲ. ನೋಡೋಣ ಏನೇನಾಗುತ್ತೆ ಅಂತ.